ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಋತುಸ್ಪರ್ಶ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗು ಕಲಿಸಿದ್ವಿ. ಇನ್ನೂ ರಿಸಲ್ಟ್ ಬಂದಿಲ್ಲ, ಯಾಕೆಂದರೆ ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ. ಅದಕ್ಕೆ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಿರ್ದೇಶಕರು ಹೇಳಿದರು, ಬೆಳಿಚುಕ್ಕಿಯವರು ಒಂದೊಂದು ಸಿಂಗಲ್ ಟೇಕು ಓಕೆ ಮಾಡಿದ್ರು ಸ್ಪರ್ಶ ಅಂತ ಸಾಂಗಲ್ಲಿ. ಖಂಡಿತ, ಯಾಕಂದರೆ ನಾನು 2 ಸಿನಿಮಾದಲ್ಲಿ ನಮ್ಮದು ತಾರಕೇಶ್ವರ ಹಾಗೂ ಗಂಗೆ ಗೌರಿನಲ್ಲೂ ಎರಡರಲ್ಲೂ ಆಕೆ ಪಾತ್ರ ಮಾಡಿದ್ದಾಳೆ. ಗಂಗೆ ಗೌರಿನಲ್ಲಿ ಗೌರಿ ಪಾತ್ರ, ತಾರಕೇಶ್ವರದಲ್ಲಿ ಸುಬ್ರಹ್ಮಣ್ಯನ ಪಾತ್ರ. ಆ್ಯಕ್ಚುಲಿ ಏನು ಈ ಪೌರಾಣಿಕ ಪಾತ್ರ ಒಂದು ಹುಡುಗಾಟ ಅಲ್ಲ. ಸಾಮಾಜಿಕ ಆದರೆ ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತು ನಡೆದೋಗ್ಬಿಡುತ್ತೆ. ಆದರೆ ಈ ಪೌರಾಣಿಕ ಅದರದ್ದೇ ಆದ ಒಂದು ಸಂಭಾಷಣೆ ವೈಖರಿ ಇರ್ತದೆ, ಅದರದ್ದೇ ಆದ ಒಂದು ಸ್ಥಾನ ಇರ್ತದೆ. ಹಾಗಾಗಿ ನಾನು ಏನು ಹೇಳಿಕೊಟ್ಟೆ ಟಕ್ರ ಅಂತ ಹೇಳ್ಬಿಡೋಳು. ಸಿಂಗಲ್ ಟೇಕ್ ಓಕೆ. ಈಗ ಗಂಗೆ ಗೌರಿಲಿ ಗೌರಿ ಪಾತ್ರ ಆಗಿರ್ಬೋದು, ಸುಬ್ರಹ್ಮಣ್ಯನ ಪಾತ್ರ ಆಗಿರ್ಬೋದು, ಅದ್ಭುತವಾಗಿ ತನ್ನ ವಯಸ್ಸಿಗೆ ಮೀರಿದ ಅಂಥ ಪಾತ್ರ ಆಕೆ ಮಾಡೋದು. ಯಾಕಂದರೆ ದೊಡ್ಡವರೇ ಇವತ್ತು ಡೈಲಾಗ್ ಹೇಳ್ಬೇಕಾದ್ರೆ ತೊಡಗಿಸ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಆಕೆ ಸ್ಪಷ್ಟವಾಗಿ ಡೈಲಾಗ್ ಹೇಳ್ಬಿಡ್ತಿದ್ಲು. ಅದು ನನಗೆ ಖುಷಿ ಆಯ್ತದು. ಹಾಗಾಗಿ ಖಂಡಿತವಾಗಿ ಆಕೆ ಒಂದೇ ದಿನದಲ್ಲಿ ಸಾಂಗ್ ಮಾಡೋದಕ್ಕೆ ಹೆಚ್ಚೇನಿಲ್ಲ. ಆಗ ಕೆಪಾಸಿಟಿ ಇದೆ, ಪ್ರತಿಭೆ ಇರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈ ಥರ ಇನ್ನೂ ಹೆಚ್ಚೆಚ್ಚು ಬರಲಿ. ಯಾಕಂದರೆ ಅವ್ರ ತಂದೆ ತಾಯಿ ಮನಸ್ಸು ಮಾಡಿದರೆ ಯಾವುದನ್ನು ಕಮರ್ಷಿಯಲ್ ಮಾಡ್ಬೋದಾಯಿತು, ಬ್ರೇಕ್ ಡ್ಯಾನ್ಸು ಅಥವಾ ಭರತನಾಟ್ಯ ಯಾವುದನ್ನು ಮಾಡ್ಬೋದಾಗಿತ್ತು. ಆದರೆ ಶ್ರೀರಾಮಚಂದ್ರನ ಮೇಲೆ ಮಾಡಿದೊಂದು ಅದೊಂದು ದೊಡ್ಡ ಒಂದು ಸಾಧನೆಯೇ ಸರಿ. ಬೇರೆ ಮಾಡ್ಬೋದಾಯಿತು ಕಮರ್ಷಿಯಲ್ ಆಗಿ, ಬೇರೆ ಯಾವುದನ್ನು ಮಾಡಿ ಆಕೆ ಪ್ರತಿಭೆ ತೋರಿಸ್ಬೋದಾಯಿತು. ಆದರೆ ಶ್ರೀರಾಮಚಂದ್ರನ ಮೇಲೆ ಮಾಡಿ ನಮ್ಮ ಏನು ಆರಾಧ್ಯ ದೈವ ಅಂತ ನಾವು ಹೇಳ್ತೀವಿ, ನಮ್ಮ ಹಿಂದೂ ಸಮಾಜದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆರಾಧ್ಯ ದೈವ ಶ್ರೀರಾಮಚಂದ್ರ ಅಂತ ಹೇಳ್ತೀವಿ. ಅದನ್ನು ಮಾಡಿರೋದ್ರಿಂದ ಇದೆಯಲ್ಲ, ಅದು ದೊಡ್ಡ ಹೆಮ್ಮೆ ಪಡ್ತಕ್ಕಂಥ, ನಾವು ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಮತ್ತೆ ಯಶಸ್ಸು ಸಿಗಲಿ, ಶ್ರೇಯಸ್ ಸಿಗಲಿ ಅಂತ ಹೇಳಿ ಬೇಡ್ಕೊತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಹಳ ಟ್ಯಾಲೆಂಟ್ ಆದ ಹುಡುಗಿ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಟ್ವಿಂಕೆಡೋ ಗರ್ಲ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು. ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ, ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ. ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದರೆ, ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ದಾರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ, ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾಳೆ. ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ. ರಾಮನಾಮ ಪಾಯಸ ಸಕ್ಕರೆ ತಿನ್ನಂಗಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ. ನೋಡಿದ್ವಿ ನಾವು, ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು. ಈಗೆಲ್ಲ ಹೇಳ್ತಾರಲ್ಲ ಏನಂದರೆ, ಕನ್ನಡ ಹಿಂದಿ ತಮಿಳು ಎಲ್ಲ ಬಂದರೆ ಸಿನಿಮಾ, ಇದು ಎಲ್ಲ ಭಾಷೆಗಳು, ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಸುಮಿತಾ ಮೇಡಮ್, ನಿಮಗೂ ಅಷ್ಟೇ ಒಳ್ಳೆಯದಾಗಲಿ. ಇದು ತುಂಬ ಯಶಸ್ವಿಯಾಗಿ ನಿಮಗೊಂದು ಒಳ್ಳೆಯ ಕೀರ್ತಿ ಮತ್ತು ಹೆಸರನ್ನು ತಂದುಕೊಳ್ಳಿ ಅಂತ ಈ ಮೂಲಕ ಹೇಳ್ತಿದ್ದೇನೆ.